ದೇವಪದಾರ್ಥನವರ ಜಾತ್ರಾ ಮಹೋತ್ಸವ ಇವತ್ತು ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇವತ್ತು ಗೊರ್ಮಿನಹಳ್ಳಿ ಗ್ರಾಮಸ್ಥರಿಂದ ಮತ್ತು ಅಜ್ಜಿಕದನಹಳ್ಳಿ ಗ್ರಾಮಸ್ಥರಿಂದ ಹಾಲುಟ್ಲು ಮತ್ತು ಕಾಯಿಟ್ಲು ಕಾರ್ಯಕ್ರಮ ನಡೆದಿದೆ. ಬಹಳ ವಿಜೃಂಭಣೆಯಾಗಿ ನೂರಾರು ಭಕ್ತರ ಸಮ್ಮುಖದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದು ಇವತ್ತು ನಿನ್ನೆಯದಲ್ಲ, ಸುಮಾರು 70 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ದೇವಾಲಯದ ಪದ್ಧತಿ ಇವತ್ತು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಮೊದಲು ಅವ್ರ ಊರ್ನ ಮತ್ತು ಅವರ ವಂಶಿಕರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಅವ್ರ ಮಕ್ಕಳು ಅದನ್ನು ಮುಂದುವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಹಳ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ಎರಡು ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಈ ಗೊರ್ಮಿನಹಳ್ಳಿ ಮತ್ತು ಅಜ್ಜಿಕದನಹಳ್ಳಿ ಎರಡು ಗ್ರಾಮಸ್ಥಗಳ ಇವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದು ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿ ನಡಿಬೇಕು ಅನ್ನುವಂಥದ್ದು. ಮತ್ತು ಇವತ್ತು ರಾತ್ರಿಗೆ ನಾಟಕ ಕಾರ್ಯಕ್ರಮ ಇದೆ, ನಾಳೆನೂ ಕೂಡ ಆರ್ಕೆಸ್ಟ್ರಾ ಇದೆ, ನಾಳದ್ದು ನಾಟಕ ಇದೆ. ಹೀಗೆ ಪ್ರತಿಯೊಂದು ದಿವಸ 1ನೇ ತಾರೀಕು 2ನೇ ತಾರೀಕುವರೆಗೂ ವಿವಿಧ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ. ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿ ಉಚಿತ ಅನ್ನ ಸಂತರ್ಪಣೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಗಳು ಇದೇ ರೀತಿ ಇನ್ನು ಮುಂದೆ ಕೂಡ ಮುಂದುವರಿಯಬೇಕು ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಅವ್ರೇನು ಅರಿಕೆ ಹೊತ್ಕೊಂಡಿದ್ದಾರೆ ಅದನ್ನು ತೀರಿಸ್ಕೊಂಡು ಹೋಗಿ ಮುಂದೆ ಬರಬೇಕು ಅನ್ನೋಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಬಂದು ಇವತ್ತು ನಡೆಸಿಕೊಟ್ಟಂತ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರ ರೀತಿ ಇರ್ತಕ್ಕಂಥ ಅಜ್ಜಿಕದನಹಳ್ಳಿಯ ಗ್ರಾಮಸ್ಥರು ಮತ್ತೆ ವಂಶಸ್ಥರು ಮತ್ತೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ನಾನು ದೇವಾಲಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಗೊರಮೇನಹಳ್ಳಿ ಅವರು ಸುಮಾರು 70 ವರ್ಷಗಳಿಂದ ಈ ಹುಟ್ಟು ಹೊಡೆಯುವಂತ ಪದ್ಧತಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಏನಿದ್ರ ವಿಶೇಷತೆ ಸರ್, ಇದು ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಸಿದ್ದಪ್ಪನವರ ಕುಟುಂಬದವರಿಂದ ಕಾಯಿ ಹುಟ್ಲು ಹೊಡೆಯುವ ಕಾರ್ಯಕ್ರಮ, ಗೊರಮೇನಹಳ್ಳಿ ಸುಬ್ರಾಯಪ್ಪನವರ ಕುಟುಂಬದವರಿಂದ ಹಾಲು ಹುಟ್ಲು ಹೊಡೆಯುವ ಕಾರ್ಯಕ್ರಮ, ಗೌಡನವರ ವಂಶಸ್ಥರಿಂದ ಕಾಯಿ ಕಟ್ಟುವ ಕಾರ್ಯಕ್ರಮ, ಕಾಯಿ ತೀರಿಸುವವರ ಕಾರ್ಯಕ್ರಮ ಭೈರಪ್ಪ ಮತ್ತು ಅವ್ರ ಮಕ್ಕಳ ಸಹೋದರಿಂದ ಒಟ್ಟೋಗೆ ಅಜ್ಕದನಹಳ್ಳಿ ಗೊರಮೇನಹಳ್ಳಿ ಗ್ರಾಮಸ್ಥರಿಂದ ವರ್ಷ ಪರಂಪರೆಯಿಂದ ಇದೇ ರೀತಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಸರ್, ಏನ್ ಇವತ್ತು ಸುಮಾರು ಜನ ಅದ್ಲು ಬದ್ಲು ಮಾಡ್ಕೊಂಡು ಹೊಡೆದ್ರು, ಒಂದೇ ಫ್ಯಾಮಿಲಿ ಅಂತ ಇದ್ರು, ಅದ್ ಯಾವ ತರ? ಒಂದೇ ಕುಟುಂಬದವರಿಂದ ಕಾಯಿ ಹುಟ್ಲು ಹೊಡೆಯೋದು. ಎಷ್ಟು ಜನ ಇದ್ದೀರಿ ಟೋಟಲ್ ನಾವು ನಮ್ಮ ವಂಶಸ್ಥರು 70 ಜನ ಇದ್ದೀವಿ ಹೆಚ್ಚು ಕಮ್ಮಿ. ಕಟ್ಟೋದು ಕಾಯಿ ಕಟ್ಟುವವರು ನಾರೇಗೌಡ ವಂಶಸ್ಥರು. ಗೌಡನವರು ಹೊಡಿತಾರಲ್ಲ ಅವ್ರು ಯಾರು? ಹಾಲು ಹೊಟ್ಲು ಹೊಡೆಯವರು ಗೊರಮೇನಹಳ್ಳಿ ಸುಬ್ರಾಯಪ್ಪನವರ ಕುಟುಂಬದವರಿಂದ. ಎಷ್ಟು ದಿನ ಇದು ನಡೆಯುತ್ತೆ ಇನ್ನ ಇದೇ ತರ? ಇದೇ ತರ ಇನ್ನ ಒಂದು ವಾರ ಕಂಟಿನ್ಯೂಸ್ ಆಗಿ ನಡೆಯುತ್ತೆ, ಮುಂದುವರಿಯುತ್ತದೆ. ಓಕೆ ಸರ್, ಥ್ಯಾಂಕ್ ಯು. ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಆರಾಧನಾ ಮಹೋತ್ಸವ ಸುಮಾರು 70 ವರ್ಷಗಳ ಹಿಂದಿನಿಂದ ನಡ್ಕೊಂಡ್ ಬರ್ತಾ ಇದೆ. ಈ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಇಲ್ಲಿನ ಭಕ್ತಾದಿಗಳು ಏನು ಇಲ್ಲಿ 2ನೇ ತಿರುಪತಿ ಅಂತೇಳಿ ಹೆಸರುವಾಸಿಯಾಗಿದೆ. ಯಾಕಂದ್ರೆ ತುಪ್ಪದೀಪ ತಿರುಪತಿ ಮತ್ತು ಶ್ರೀ ಯೋಗಿ ದ್ಯಾವಪ್ಪ ತಾತನ ದೇವಸ್ಥಾನ ಸನ್ನಿಧಿಯಲ್ಲಿ ನಡೀತಾ ಇದೆ. ಇದುವರೆಗೂ ಕೂಡ ಆ ದೀಪ ಆರದೆ ಕೂಡ ನಡೀತಾ ಇದೆ. ಈ 8 ದಿನಗಳ ಜಾತ್ರೆಯ ಪ್ರಯುಕ್ತ 8 ದಿನಗಳನ್ನು ಪ್ರತಿನಿತ್ಯ ಊಟದ ವ್ಯವಸ್ಥೆ ಕೂಡ ಮುದ್ದೆ ಕಾಳು ಸಾರು ಮತ್ತು ಒಂದೊಂದು ದಿನನೂ ಒಂದೊಂದು ಕಾರ್ಯಕ್ರಮ ಇದೆ. ಈ ಭಕ್ತಾದಿಗಳು ಒಳ್ಳೆ ಒಂದು ಭಕ್ತಾದಿಗಳು ಬಂದು ಈ ಒಂದು ತಾತನವರ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವನೆಯ ಪ್ರಾರ್ಥನೆ. ನಮ್ಮ ಹೆಸರು ಕೋಟಹಳ್ಳಿ ಮುಂಡರಾಜ್, ತಾತನವರ ವಂಶಿಕರು.